ಸಿದ್ದರಾಮಯ್ಯನವರು, ಪಿಣರಾಯಿ ವಿಜಯನ್, ಸ್ಟಾಲಿನ್, ಮಮತಾ ಬ್ಯಾನರ್ಜಿ. ಆ ಬದಿಯಲ್ಲಿ ನಿಮಗೆ ಈಶಾನ್ಯ ಭಾಗದಿಂದ ಮಮತಾ ಬ್ಯಾನರ್ಜಿ. ಈ 4 ಜನರ ಫೋಟೋವನ್ನು ಹಾಕಿ ಆ 4 ಜನರ ಹೆಸರನ್ನ ಎತ್ಕೊಂಡು ಒಂದು ಚರ್ಚೆ ಶುರು ಮಾಡಿದ್ದಾರೆ. ಹಿಂದೂ ವಿರೋಧಿಗಳ ನಾಶ. ಹಿಂದೂ ವಿರೋಧವನ್ನು ಯಾರು ಮಾಡ್ತಾ ಇದ್ರೋ ಅವರೆಲ್ಲ ಸರ್ವನಾಶ ಆಗಿದ್ದಾರೆ. ಕೇವಲ 1 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿದ್ದಾರೆ. ಇದು ಹಿಂದುತ್ವದ ಜಯ. ಮಿಂಡಾಲು ಮೆರೆಯುತ್ತಿದ್ದವ್ರನ್ನೆಲ್ಲ ಇವತ್ತು ರೈತರುಗಳೇ ರೋಡಲ್ಲಿ ಹಾಕೊಂಡು ರೂಪ್ತಾ ಇದ್ದಾರೆ. ನನಗೆ ಚಿತ್ರದುರ್ಗದಲ್ಲಿ ಒಂದು ಘಟನೆ ಆಗಿದೆ. ಇದು ಇನ್ನು ಶುರು. ವಿದೇಶಕ್ಕೆ ಬೀಫ್ ರಫ್ತಾಗುತ್ತಲ್ಲ, ಅತ್ಯಂತ ಹೆಚ್ಚು ಬೀಫನ್ನು ಭಾರತ ದೇಶದ ರಾಜ್ಯಗಳ ಪೈಕಿ ಹೆಚ್ಚು ಬೀಫನ್ನು ರಫ್ತು ಮಾಡೋದೇ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಇವೆಲ್ಲವನ್ನು ನಾವು ಬಿಚ್ಚಿಡ್ತೀವಲ್ಲ, ಅದಕ್ಕೆ ನಿಮಗೆ ಮೆಣಸಿನಕಾಯಿ ಎಲ್ಲೆಲ್ಲ ಓಡಾಡ್ತದೆ. ಇನ್ನು ಕೆಲವರಿಗೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದು ಭಾಳ ಖುಷಿ. ಕೆಲವು ಕೋಮುವಾದಿಗಳಿಗೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಟಾಟೋಪಕ್ಕೆ ಕಡಿವಾಣ ಬೀಳೋದಿಲ್ಲ, ನಾವು ಎಷ್ಟು ಬೇಕಾದರೂ ಮೆರಿಬೋದು, ಡಿ ಕೆ ಶಿವಕುಮಾರ್ ಅವರ ಬೆಂಬಲ ನಮಗೆ ಸಿಗುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ನಿಮ್ಮ ಆಟಾಟೋಪಕ್ಕೆ ಎಲ್ಲಿ ಕಡಿವಾಣ ಬೀಳ್ತದೋ, ಈ ಹಿಂದೆ ನೀವೆಲ್ಲ ಗಲೀಜು ಮಾಡ್ಕೊಂಡು ಬಂದ್ರಲ್ಲ, ಅದನ್ನೆಲ್ಲ ಯಾವ ರೀತಿಯಾಗಿ ಗುಡಿಸಿ ಗುಂಡಾಂತರ ಮಾಡ್ತಾರೋ, ಹೇಗೆ ಬಗ್ನಿಗೂಟ ಇಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡಿದ್ದೀವಿ. ಹಲೋ, ನಮಸ್ಕಾರ. ದೇಶದಲ್ಲಿ ಈ ಫ್ಯಾಸಿಸಮ್ ಅಂದರೆ ಈ ಕೋಮುವಾದದ ಭರಾಟೆ ಅಬ್ಬರ ಎಷ್ಟಿದೆ, ಈ ಪ್ರಶ್ನೆಯನ್ನು ಕೇಳ್ತಾ ಹೋದರೆ ಹಂತ ಹಂತವಾಗಿ ಮುಗಿಯುತ್ತಿದೆ. ಕಡಿಮೆ ಆಗ್ತಾ ಇದೆ, ಅದು ಬೇರೆ. ಕಡಿಮೆ ಆಗೋದು, ಜಾಸ್ತಿ ಆಗೋದು, ಅದಾಗ್ತಾನೆ ಇರ್ತದೆ. ಹಂತ ಹಂತವಾಗಿ ಮುಗಿಯುತ್ತಿದೆ. ಜೆನ್ಸಿ ಬೇರೆದೇ ರೀತಿಯ ಬದಲಾವಣೆಗಳನ್ನು ಬಯಸ್ತಾ ಇದೆ. ಜಾತಿ ಧರ್ಮಗಳ ಆಚೆ ನಿಂತು ಅಭಿವೃದ್ಧಿ, ಉದ್ಯೋಗ, ಒಂದು ನೆಮ್ಮದಿಯನ್ನು ಬಯಸ್ತಾ ಇದೆ. ಒಂದು ಜನರೇಷನ್ ಇತ್ತಲ್ಲ, ಕಳೆದ 3-4 ದಶಕಗಳ ಕಾಲ ಕೋಮುವಾದದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದು ದೇಶವನ್ನು ಮತ್ತೆ ವಿಭಜನೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತಿರುವಂತಹ ವಿಚಿತ್ರಕಾರಿ ಶಕ್ತಿಗಳನ್ನು ಹುಟ್ಟಡಗಿಸುವ ನಿಟ್ಟಿನಲ್ಲಿ ಅನೇಕ ರೀತಿಯ ಹೋರಾಟಗಳು ನಡೀತಾ ಬಂದಿದ್ದಾವೆ. ಅದೆಲ್ಲದರ ಪರಿಣಾಮವಾಗಿ ಮುಂದಿನ ಪೀಳಿಗೆ ಇವೆಲ್ಲವನ್ನು ಮೀರಿದ ದೇಶವನ್ನು ಕಟ್ಟುವ ಚಿಂತನೆಗಳನ್ನು, ಪರ್ಯಾಯ ಚಿಂತನೆಗಳನ್ನು ಮಾಡ್ತಾ ಇದೆ. ಈ ಹಂತದಲ್ಲಿ ನಾವು ಈ ಫ್ಯಾಸಿಸಮ್ ವಿರುದ್ಧ, ಕೋಮುವಾದದ ವಿರುದ್ಧ ಸುದೀರ್ಘವಾದ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವಂತಹ ಕೆಲವು ನಾಯಕರನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಅದರಲ್ಲೂ ಕಳೆದ 1 ತಿಂಗಳಲ್ಲಿ ಮುಖ್ಯಮಂತ್ರಿ ಗಾದಿಯಿಂದ ಇಳಿದ, ಸೋತ ಕೆಲವು ಕೋಮುವಾದದ ವಿರುದ್ಧ ಗರ್ಜಿಸಿದ ಹುಲಿಗಳ ಬಗ್ಗೆ ಮಾತಾಡೋಣ. ನನಗೆ ಈ ಮನುಷ್ಯರನ್ನೆಲ್ಲ ಹುಲಿ, ಸಿಂಹ ಅಂತ ಹೇಳೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದು ನಿಮಗೆ ಗೊತ್ತಿದೆ. ಆದರೂ ಕೂಡ ಕೆಲವರು ಈ ಒಂದು 4 ಹೆಸರಿನ ಮೇಲೆ ಸಿಕ್ಕಾಪಟ್ಟೆ ಸಂಭ್ರಮವನ್ನು ಆಚರಿಸುತ್ತಿರುವ ಈ ಹೊತ್ತಿನಲ್ಲಿ, ಅದು ಕೋಮುವಾದಿಗಳು, ಸಗಣಿಗಳು, ಈ ದೇಶಕ್ಕೆ ಮಾರಕವಾಗಿರುವಂಥ ಚಿಂತನೆಗಳು, ಒಂದು 4 ಜನರ ಹೆಸರಿಟ್ಕೊಂಡು ಇವರು ಹಿಂದೂ ವಿರೋಧಿ ಅಂದರೆ ಬಿ ಜೆ ಪಿಯನ್ನು, ಕೋಮುವಾದವನ್ನು, ಭಾರತ ದೇಶವನ್ನು ಧರ್ಮಗಳ ಆಧಾರದಲ್ಲಿ ಮತ್ತೆ ಒಡೆಯುವಂತಹ ಪ್ರಯತ್ನವನ್ನು ಮಾಡುತ್ತಿರುವ ವಿಚಿತ್ರಕಾರಿ ಶಕ್ತಿಗಳನ್ನು ಪ್ರಶ್ನಿಸಿದವರು, ನಾನೇ ಬೇರೆ ನೀನೇ ಬೇರೆ ಅಂಥೇಳಿ ಈ ದೇಶದ ಸಾರ್ವಭೌಮತ್ವ, ಸೌಹಾರ್ದತೆ, ಸಾಮರಸ್ಯ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವವರ ವಿರುದ್ಧ ಯಾರು ಮಾತಾಡ್ತಾರೋ ಅವರು ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟೋದು ಅದು ಸಕ್ಸಸ್ ಆಗಲ್ಲ. 3-4 ದಶಕಗಳಲ್ಲಿ ನೀವು ಸಿಕ್ಕಾಪಟ್ಟೆ ಫೇಲರ್ ಆಗಿ ಹೋಗಿದ್ದೀರಿ. ಆ ವಿಚಾರದಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀರಾ, ವರ್ಕೌಟ್ ಆಗಲ್ಲ ಗಂಡ್ರಯ್ಯ. ಖಾಲಿ ಡಬ್ಬ ಸೌಂಡು ಜಾಸ್ತಿ, ಸ್ವಲ್ಪ ನಿಮ್ಮ ಸೌಂಡ್ ಜಾಸ್ತಿ ಆಗ್ತಿರ್ಬೋದು. ಗೋ ರಕ್ಷಣೆ ಹೆಸರಿನಲ್ಲಿ ರಸ್ತೆಗಳಲ್ಲಿ ಹೋಗ್ತಾ ಇರುವಂಥ ವಾಹನಗಳನ್ನು ತಡೆದು, ಅಮಾಯಕರನ್ನು ಬಡಿದು, ಕೊಲೆಗಳನ್ನು ಮಾಡಿ ಮಿಂಡಾಲು ಮೆರೆಯುತ್ತಿದ್ದವ್ರನ್ನೆಲ್ಲ ಇವತ್ತು ರೈತರುಗಳೇ ರೋಡಲ್ಲಿ ಹಾಕೊಂಡು ರೂಪ್ತಾ ಇದ್ದಾರೆ. ನನಗೆ ಚಿತ್ರದುರ್ಗದಲ್ಲಿ ಒಂದು ಘಟನೆ ಆಗಿದೆ. ಇದು ಇನ್ನೂ ಶುರು. ಕೇವಲ ಒಂದು ಬಕ್ರೀದಿಗೆ ರೈತರಿಂದ ಎತ್ತುಗಳನ್ನು ನಾವು ಖರೀದಿ ಮಾಡಲ್ಲ. ಪ್ರತಿ ಹಂತ, ಪ್ರತಿ ನಿತ್ಯ, ಪ್ರತಿ ಕ್ಷಣದಲ್ಲೂ ಕೂಡ ಗೋವಿನ ಹೆಸರಿನಲ್ಲಿ ನಮ್ಮ ಸಮುದಾಯದವರ ಮೇಲೆ ಹಲ್ಲೆಗಳನ್ನು ಮಾಡ್ತೀರಿ, ಹತ್ಯೆಗಳನ್ನು ಮಾಡ್ತೀರಿ. ಬೇಕಾಗಿಲ್ಲ ಬಿಡ್ರಯ್ಯ, ನಾವು ಕುರಿ ತಿನ್ಕತ್ತೀವ, ಕೋಳಿ ತಿನ್ಕತ್ತೀವ, ಇಲ್ಲ ಸೊಪ್ಪು ಸೆದೆ ತಿನ್ಕೋತೀವ, ಹೇಗೋ ಬದುಕತ್ತೀವಿ. ನೀವು ಸವಾಸನೆ ಬೇಡ. ಆದರೆ ಪ್ರಾಕ್ಟಿಕಲ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾವು 6 ತಿಂಗಳು ಸುಮ್ಮನಿರಬೇಕು ಅಂತ ಹೇಳಿ ಆ ಸಮುದಾಯ, ಮುಸ್ಲಿಂ ಸಮುದಾಯ
ಎತ್ತಿನ ಮಾಂಸ ಭಕ್ಷಣೆ ಮಾಡುವಂತಹ ಎಲ್ಲ ಜನ ತೀರ್ಮಾನ ತೆಗೆದುಕೊಂಡ ಪರಿಣಾಮ ಗೋರಕ್ಷಣೆ ಹೆಸರಿನಲ್ಲಿ ಹಫ್ತಾ ವಸೂಲಿ ಮಾಡುತ್ತಿದ್ದ, ಗೋರಕ್ಷಣೆ ಹೆಸರಿನಲ್ಲಿ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ನಿರುದ್ಯೋಗಿ ಸೋಂಬೇರಿ ಸಮಾಜಘಾತಕ ವಿಚಿದ್ರಕಾರಿ ಶಕ್ತಿಗಳನ್ನ ರಸ್ತೆಯಲ್ಲಿ ಬಡಿಯುವಂತ ಕೆಲಸವನ್ನ ರೈತರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ನಡೆದಿದೆ, ನೋಡ್ಕೊಬನ್ನಿ. ದೊಡ್ಡ ದೊಡ್ಡ ಮಾತಾಡ್ತಿರ ವಿಡಿಯೋದಾಗ ಮೀಡಿಯಾದಾಗ ಎಲ್ಲಾರನ್ನ ನಿಮ್ಗೆ ಏನ್ ಮಾಡ್ಬೇಕು ಮಾಡೀವಿ ನಾವೀಗ. ನಿಮ್ಗೆ ಏನ್ ಎಂತ ರೀತಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡ್ತೀನಿ. ಈಗ 112 ಬರ್ತೈತಿ, 10 ಜಿಪ್ ಪೇಷಂಟ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಒಳಗಡೆ ಇದೊಂದು ಸಬ್ಜೆಕ್ಟ್ ಅಷ್ಟೇ. ಕೋಮುವಾದ ಮಿತಿ ಮೀರಿದಾಗ ಜನರೇ ಹಿಡಿದು ಬಡ್ದು ಬುದ್ಧಿ ಕಲಿಸ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈಗ ಅಸಲಿ ಟಾಪಿಕ್ಗೆ ಬರೋಣ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಸಮಾಜವಾದದ ಕೊನೆಯ ಕೊಂಡಿ ಅಂತ ಹೇಳಲಾಗ್ತಾ ಇರುವಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಒಂದಿಷ್ಟು ವಿಚಿತ್ರಕಾರಿ ಗುಂಪುಗಳು, ಸಿದ್ದರಾಮಯ್ಯನವರು, ಪಿಣರಾಯಿ ವಿಜಯನ್, ಸ್ಟಾಲಿನ್, ಮಮತಾ ಬ್ಯಾನರ್ಜಿ, ಆ ಬದಿಯಲ್ಲಿ ನಿಮಗೆ ಈಶಾನ್ಯ ಭಾಗದಿಂದ ಮಮತಾ ಬ್ಯಾನರ್ಜಿ, ಈ 4 ಜನರ ಫೋಟೋವನ್ನು ಹಾಕಿ ಆ 4 ಜನರ ಹೆಸರನ್ನ ಎತ್ಕೊಂಡು ಒಂದು ಚರ್ಚೆ ಶುರು ಮಾಡಿದ್ದಾರೆ. ಹಿಂದೂ ವಿರೋಧಿಗಳ ನಾಶ, ಹಿಂದೂ ವಿರೋಧವನ್ನು ಯಾರು ಮಾಡ್ತಾ ಇದ್ರೋ ಅವರೆಲ್ಲ ಸರ್ವನಾಶ ಆಗಿದ್ದಾರೆ. ಕೇವಲ 1 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿದ್ದಾರೆ. ಇದು ಹಿಂದುತ್ವದ ಜಯ. ಹೇಗಪ್ಪ ಹಿಂದೂ ವಿರೋಧಿ ಆದ್ರು? ಈ ದೇಶದ ಸಂವಿಧಾನದ ಪರವಾಗಿ, ಈ ದೇಶದ ಸಂವಿಧಾನಕ್ಕೆ ಪೂರಕವಾಗಿ, ಸಮಾಜವಾದದ ಪರವಾಗಿ, ಈ ದೇಶದ ಭಾವೈಕ್ಯತೆಯ ಪರವಾಗಿ, ಸಾರ್ವಭೌಮತ್ವದ ಪರವಾಗಿ ಮಾತನಾಡಿಕೊಂಡು ಬಂದವರ ಒಂದು ಲಿಸ್ಟನ್ನು ರೆಡಿ ಮಾಡಿ. ಕೇವಲ ಸಮುದಾಯಗಳ ನಡುವೆ ದ್ವೇಷವನ್ನು ಮಾಡಿಕೊಂಡು ಬಂದವರ ಲಿಸ್ಟನ್ನು ತಯಾರು ಮಾಡಿ. ಈ ದೇಶದ ಸಂವಿಧಾನಕ್ಕೆ ಪೂರಕವಾಗಿ ಮಾತನಾಡಿಕೊಂಡು ಬಂದವರ ಲಿಸ್ಟ್ನಲ್ಲಿ ಇದೇ ಸ್ಟಾಲಿನ್, ಇದೇ ಸಿದ್ದರಾಮಯ್ಯ, ಇದೇ ಮಮತಾ ಬ್ಯಾನರ್ಜಿ, ಇದೇ ಪಿಣರಾಯಿ ವಿಜಯನ್ ನಿಂತ್ಕೊತಾರೆ. ಈ ಕಡೆ ನಿಮ್ಮ ಗುರುಗಳಾದಂತಹ ಈಗ ಯೋಗಿ ಆದಿತ್ಯನಾಥ್ ಆದಿಯಾಗಿ ಒಂದಿಷ್ಟು ಜನರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಬನ್ನಿ. ಅವರು ಸಮುದಾಯಗಳ ನಡುವೆ ದ್ವೇಷವನ್ನೇ ಹೆಚ್ಚಿಸುವಂಥ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಬಂದಿದ್ದಾರೆ. ಗೋಮಾತೆ, ಗೋ ಪೂಜೆ ಅನ್ನುವಂಥ ಪಾಲಿಟಿಕ್ಸ್ನ ಮಾಡ್ತೀರಾ. ವಿದೇಶಕ್ಕೆ ಬೀಫ್ ರಫ್ತಾಗುತ್ತಲ್ಲ, ಅತ್ಯಂತ ಹೆಚ್ಚು ಬೀಫನ್ನು ಭಾರತ ದೇಶದ ರಾಜ್ಯಗಳ ಪೈಕಿ ಹೆಚ್ಚು ಬೀಫನ್ನು ರಫ್ತು ಮಾಡೋದೇ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಇವೆಲ್ಲವನ್ನು ನಾವು ಬಿಚ್ಚಿಡ್ತೀವಲ್ಲ, ಅದಕ್ಕೆ ನಿಮಗೆ ಮೆಣಸಿನಕಾಯಿ ಎಲ್ಲೆಲ್ಲ ಓಡಾಡ್ತದೆ. Aesthetic Clinic, your transformation partner. ಸಿದ್ದರಾಮಯ್ಯನವರು, ಪಿಣರಾಯಿ ವಿಜಯನ್, ಮಮತಾ ಬ್ಯಾನರ್ಜಿ, ಸ್ಟಾಲಿನ್. ಮಮತಾ ಬ್ಯಾನರ್ಜಿ ಅವರು ಮೊದಲು ಬಿಜೆಪಿ ಜೊತೆನೆ ಸಖ್ಯ ಮಾಡ್ಕೊಂಡಿದ್ದು. ಕಾಂಗ್ರೆಸ್ ಅಲ್ಲಿ ಇದ್ರು, ತೃಣಮೂಲ ಕಾಂಗ್ರೆಸ್ ಕಟ್ಟಿದ್ರು, ಆಮೇಲೆ ಬಿಜೆಪಿ ಜೊತೆ ಸಖ್ಯ ಮಾಡ್ಕೊಂಡ್ರು, ಆಮೇಲೆ ಅಲ್ಲಿಂದ ಹೊರಗೆ ಬಂದ್ರು, ಅವ್ರ ವಿರುದ್ಧನೇ ಹೂಂಕರಿಸಿದರು, ಗರ್ಜಿಸಿದರು, ಅಬ್ಬರಿಸಿದರು. ಕಡೆಗೆ ಅವರು ಕಳೆದ ಚುನಾವಣೆಯಲ್ಲಿ ಸೋತು ಹೋದರು. ಆದರೆ ಫ್ಯಾಸಿಸಂ, ಕೋಮುವಾದಿಗಳ ವಿರುದ್ಧ ಅವರ ಆರ್ಭಟ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಹಂತದಲ್ಲಿ ಈ ದೇಶದ ಪ್ರಧಾನಿ ಆಗೋದಕ್ಕೆ ಅರ್ಹರು ಮಮತಾ ಬ್ಯಾನರ್ಜಿ ಅಂತಹ ಕೋಮುವಾದಿಗಳ ವಿರುದ್ಧ ಆರ್ಭಟಿಸುವಂತಹ ಸಿಂಹಿಣಿಯರು ಪ್ರಧಾನಮಂತ್ರಿ ಆದರೆ ಈ ಫ್ಯಾಸಿಸಂ ವಿರುದ್ಧ ಬಹಳ ದೊಡ್ಡ ಜಯ ಸಿಕ್ಕಂತಾಗುತ್ತೆ ಅಂತ ಹೇಳಿ ನಾವು ಮಾತಾಡ್ಕೊಂಡು ಬಂದ್ವಿ. ಮಮತಾ ಬ್ಯಾನರ್ಜಿ ಭ್ರಷ್ಟಾಚಾರದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಬಹಳ ಸಿಂಪಲ್ ಆಗಿ ಬದುಕೊಂಡು ಬಂದರು. ಮೊನ್ನೆ ಅವರು ಸೋತ ಮೇಲೆ ಅವ್ರ ಮನೆ ನಾವು ನೋಡಿದ್ವಿ, ಹೇಗಿತ್ತದು, ಎಷ್ಟು ಸಿಂಪಲ್ ಆಗಿತ್ತು ಮಮತಾ ಬ್ಯಾನರ್ಜಿ ಮನೆ. ಈಗ ಹಾಗಿಲ್ಲ. ಒಬ್ಬ MLA ಆದ ತಕ್ಷಣ ಅವ್ರು 100 ಕೋಟಿ ಒಡೆ ಆಗ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಮಮತಾ ಬ್ಯಾನರ್ಜಿ ಯಾವತ್ತೂ ಭ್ರಷ್ಟಾಚಾರದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದೇ ರೀತಿ ಸಿದ್ದರಾಮಯ್ಯನವರು ಉದ್ದಕ್ಕೂ ಸಮಾಜವಾದದ ರಾಜಕಾರಣ ಮಾಡ್ಕೊಂಡು ಬಂದರು. ಇತ್ತೀಚೆಗೆ ಅವರು ಮುಖ್ಯಮಂತ್ರಿ ಆದಮೇಲೆ ಅವರ ಆಡಳಿತದ ವಿಚಾರದಲ್ಲಿ ಏನು ನಿರೀಕ್ಷೆ ಮಾಡಿದ್ವಲ್ಲ, ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ, ನೋ ಡೌಟ್. ಆದರೆ ಅವರಿಂದ ಒಂದಿಷ್ಟು ನಿರೀಕ್ಷೆಗಳಿದ್ವಲ್ಲ, ಆ ನಿರೀಕ್ಷೆಗಳು ಈಡೇರಲಿಲ್ಲಲ್ಲ ಅನ್ನುವಂಥ ಒಂದಿಷ್ಟು ಬೇಸರಗಳಿದ್ದಾವೆ. ಅದು ಬಿಟ್ಟರೆ ಸಿದ್ದರಾಮಯ್ಯ ಅಂದರೆ ಕರ್ನಾಟಕದ ಸಮಾಜವಾದಿ ನಾಯಕ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸಾಮಾಜಿಕ ನ್ಯಾಯದ ಪರ ಇದ್ದಂತಹ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನು ಎತ್ಕೊಂಡು ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದಂಥ ನಾಯಕ ಸಿದ್ದರಾಮಯ್ಯ. ಒಂದಿಷ್ಟು ಭ್ರಷ್ಟಾಚಾರದ ಕಲ್ಲನ್ನು ಅವರ ಮೇಲೆ ಎಸೆಯಲಾಯಿತು. ಅವರ ಸುಪುತ್ರ ಇನ್ನಿತರರ ಬಗ್ಗೆ ಒಂದಿಷ್ಟು ಭ್ರಷ್ಟಾಚಾರದ ಆರೋಪಗಳು, ಸೆಟ್ಲ್ಮೆಂಟ್ ಆರೋಪಗಳು ಅವುಗಳು ಇದ್ದಾವೆ. ಆದರೆ ಸಿದ್ದರಾಮಯ್ಯನವರ ಮೇಲೆ ಗುರುತರವಾಗಿ ಭ್ರಷ್ಟಾಚಾರದ ಆರೋಪವನ್ನು ಫಿಕ್ಸ್ ಮಾಡುವುದರಲ್ಲಿ ಇವರು ಎಡವಿದ್ರು. ಕೋರ್ಟ್ ಕೂಡ ಅವರಿಗೆ ಕ್ಲೀನ್ ಚಿಟ್ಟನ್ನು
ಕೊಡ್ತು. ಇನ್ನು ಸ್ಟಾಲಿನ್ ಅವರ ಸಿದ್ಧಾಂತ ದ್ರಾವಿಡ ಸಿದ್ಧಾಂತ, ಪೆರಿಯಾರ್ ಸಿದ್ಧಾಂತ, ಯಾವತ್ತೂ ಕೂಡ ಅವರು ತಮ್ಮ ಸಿದ್ಧಾಂತದಲ್ಲಿ ರಾಜಿ ಆಗಲೇ ಇಲ್ಲ. ಕೋಮುವಾದದ ವಿರುದ್ಧ ಅವರ ಆರ್ಭಟ ಅದು ಅವತ್ತು ಇತ್ತು, ಇವತ್ತಿಗೂ ಇದೆ. ಇವತ್ತು ಅವರು ಅಧಿಕಾರ ಕಳ್ಕೊಂಡಿರ್ಬೋದು. ಜೆನ್ಜಿ ಟಿವಿಕೆನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿರ್ಬೋದು. ಟಿವಿಕೆ ಗೆಲುವಿನ ಹಿಂದೆ, ವಿಜಯ್ ಗೆಲುವಿನ ಹಿಂದೆ, ಜೋಸೆಫ್ ವಿಜಯ್ ಗೆಲುವಿನ ಹಿಂದೆ ಅನೇಕ ಕಾರಣಗಳಿದ್ದಾವೆ, ಅನೇಕ ರೀತಿಯ ಪರಿಶ್ರಮದ ಕಥೆಗಳಿದ್ದಾವೆ. ಇನ್ನು ಪಿಣರಾಯಿ ವಿಜಯನ್ ಕಮ್ಯುನಿಸ್ಟ್ ನಾಯಕ, ಯಾವತ್ತೂ ಕೂಡ ಅವರು ಫ್ಯಾಸಿಸಂ ವಿರುದ್ಧ ಗಟ್ಟಿಯಾಗಿ ನಿಂತಂತ ನಾಯಕ. ಕೇರಳದಲ್ಲಿ ಒಂದ್ಸಲ UDF, ಒಂದ್ಸಲ LDF, ಒಂದ್ಸಲ ಕಾಂಗ್ರೆಸ್ ಆಳುತ್ತೆ, ಒಂದ್ಸಲ ಕಮ್ಯುನಿಸ್ಟ್ ಆಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಇವರಿಬ್ಬರೂ ಕೂಡ BJPಯನ್ನು ಕೇರಳದೊಳಗಡೆ ಉಸಿರಾಡೋದಕ್ಕೆ ಬಿಡಲಿಲ್ಲ. ಹೇಗೆ ದ್ರಾವಿಡ ಪರಂಪರೆಯ ಪಕ್ಷಗಳು ತಮಿಳ್ನಾಡಲ್ಲಿ BJPನ ಉಸಿರಾಡೋದಕ್ಕೆ ಬಿಟ್ಟಿಲ್ವೋ, BJP ಅಂತ ನಾನು ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ಅವ್ರು ಕೋಮುವಾದದ ಪಾಲಿಟಿಕ್ಸ್ ಮಾಡ್ತಾರೆ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಾರೆ. ಇವರು ತಮಿಳ್ನಾಡಲ್ಲಿ BJPಯನ್ನು ಉಸಿರಾಡಕ್ಕೆ ಬಿಡಲಿಲ್ಲ, ಇವರು ಕೇರಳದಲ್ಲಿ BJPನ ಉಸಿರಾಡಕ್ಕೆ ಬಿಡಲಿಲ್ಲ. ಪಿಣರಾಯಿ ವಿಜಯನ್ ಕಂಪೇರ್ ಟು ಕಾಂಗ್ರೆಸ್ ಕೇರಳದಲ್ಲಿ ಈ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದವರು, ಅವರ ಬಾಲ ಬೆಳೆಯದಂತೆ ನೋಡ್ಕೊಂಡವರು. ಇವತ್ತು ಇದೇ ಕೋಮುವಾದಿ ಶಕ್ತಿಗಳು, ಇದೇ ಸಿದ್ದರಾಮಯ್ಯ, ಇದೇ ಸ್ಟಾಲಿನ್, ಇದೇ ದೀದಿ ಮಮತಾ ಬ್ಯಾನರ್ಜಿ, ಇದೇ ಪಿಣರಾಯಿ ವಿಜಯನ್ ವಿರುದ್ಧ ಹಿಂದೂ ವಿರೋಧಿಗಳು ಸೋತ್ ಹೋದ್ರು ಅಂತ ಹೇಳ್ಬಿಟ್ಟು ಏನೋ ಒಂಥರ ಕೆರೆತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಣ ಸಂಭ್ರಮಗಳಷ್ಟೇ. ಇನ್ನು ಕೆಲವರಿಗೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದು ಭಾಳ ಖುಷಿ. ಕೆಲವು ಕೋಮುವಾದಿಗಳಿಗೆ ಈ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಟಾಟೋಪಕ್ಕೆ ಕಡಿವಾಣ ಬೀಳೋದಿಲ್ಲ, ನಾವು ಎಷ್ಟು ಬೇಕಾದರೂ ಮೆರಿಬೋದು, DK ಶಿವಕುಮಾರ್ ಅವರ ಬೆಂಬಲ ನಮಗೆ ಸಿಗುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ. ಆಮೇಲೆ DK ಶಿವಕುಮಾರ್ ಕೋಮುವಾದಿ ಅಲ್ಲ, ಅದಕ್ಕೆ ಇವರನ್ನ ಸಗಣಿ ಮೆದುಳು ಅಂತ ಹೇಳೋದು. ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿಯದ್ದು. ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳೇ ಬೇರೆ, DK ಶಿವಕುಮಾರ್ ಅವರ ಸಿದ್ಧಾಂತ ನಂಬಿಕೆಗಳೇ ಬೇರೆ. ಸಿದ್ದರಾಮಯ್ಯ ದೇವ್ರನ್ನ ನಂಬಲ್ಲ, DK ಶಿವಕುಮಾರ್ ದೇವ್ರನ್ನ ನಂಬ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡ್ತಾರೆ. ಅಷ್ಟು ಮಾತ್ರಕ್ಕೆ DK ಶಿವಕುಮಾರ್ ಪೂಜೆ ಮಾಡ್ತಾರೆ, ಹೋಮ ಹವನ ಮಾಡ್ತಾರೆ, ಆ ಕಾರಣಕ್ಕೆ ಅವರು ಕೋಮುವಾದವನ್ನು ಬೆಂಬಲಿಸ್ತಾರೆ, ಈ ಸಗಣಿ ಭಕ್ತರನ್ನ ಬೆಂಬಲಿಸ್ತಾರೆ. ಈ ಸಗಣಿ ಭಕ್ತರ ಆಟೋಟೋಪಕ್ಕೆ ಕಡಿವಾಣನೇ ಹಾಕಲ್ಲ, ಬದಲಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಬೆಂತಡ್ತಾರೆ ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ. ನನಗೆ ನಗು ಬರುತ್ತದೆ, ಬರ್ಕೊಂಡಿದ್ರೆ ನಗು ಬರುತ್ತದೆ ಅಂತ. ನಿಮ್ಮ ಪಡಿಪಾಟೀಲನ್ನು ನೋಡಿದಾಗ ನಂಗೆ ನಗು ಬರ್ತದೆ. ಕಾಂಗ್ರೆಸ್ ಅನ್ನೋದು ಒಂದು ಹೈಕಮಾಂಡ್ ಪಕ್ಷ. ಅಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾರೆ. ಅವರ ಡೈರೆಕ್ಷನ್ ಮೇಲೆ, ಅವರ ಇಶಾರೆಯ ಮೇರೆಗೆ ಸರ್ಕಾರ ನಡೆಯುತ್ತೆ. ಇಂಡಿವಿಜುವಲ್ ಆಗಿ ಬೇಕಾಬಿಟ್ಟಿ ತೀರ್ಮಾನ ತಗೊಳಕ್ಕಾಗಲ್ಲ. ಒಂದು ಸಂಪುಟ ಸಹೋದ್ಯೋಗಿಗಳಂತ ಇರ್ತಾರೆ, ಮಂತ್ರಿ ಶಾಸಕರು ಅಂತ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರುವಂಥ ಒಂದಿಷ್ಟು ನಾಯಕರು ಇದ್ದೇ ಇದ್ದಾರೆ. ಈಗ ನೀವು ಹೇಳಿದಾಗೆ DK ಶಿವಕುಮಾರ್ ಅವರೇ ನಿಮ್ಮ ಕೋಮುವಾದವನ್ನು ಬೆಂಬಲಿಸೋರಲ್ಲ. ಉದ್ದಕ್ಕೂ DKನ ಏನು ಹೇಳ್ಕೊಂಡು ಬಂದ್ರಿ ನೀವು, ಯಾವ್ಯಾವ ರೀತಿಯ ಪದಗಳನ್ನು ಬಳಸಿದ್ರಿ. ಈಗ DK ಮುಖ್ಯಮಂತ್ರಿ ಆಗ್ತಾರೆ ಅಂದ ಕೂಡಲೇ ಅವ್ರು ನಮ್ಮ ಜೊತೆ ನಿಲ್ತಾರೆ. ಬಕೆಟ್ ಹಿಡಿಯೋ ಕೆಲಸ, ಅದು ಬಕೆಟ್ ಹಿಡಿಯೋ ಕೆಲಸ ಅಲ್ಲ, ನಮಗೆ ಅರ್ಥ ಆಗ್ತದೆ. ಕೆಲವೊಂದು ತೀರ್ಮಾನಗಳನ್ನು ದಿಟ್ಟವಾಗಿ ತೆಗೆದುಕೊಳ್ಳುವಂತಹ ಛಾತಿ DK ಶಿವಕುಮಾರ್ಗಿದೆ. ನಿಮ್ಮ ಆಟೋಟೋಪಕ್ಕೆ ಎಲ್ಲಿ ಕಡಿವಾಣ ಬೀಳ್ತದೋ, ಈ ಹಿಂದೆ ನೀವೆಲ್ಲ ಗಲೀಜು ಮಾಡ್ಕೊಂಡು ಬಂದ್ರಲ್ಲ, ಅದನ್ನೆಲ್ಲ ಯಾವ ರೀತಿಯಾಗಿ ಗುಡಿಸಿ ಗುಂಡಾಂತರ ಮಾಡ್ತಾರೋ, ಹೇಗೆ ಬಗ್ನಿಗೂಟ ಇಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡಿದ್ದೀರಿ. ಆದರೆ ನೀವು ಮಾಡಿಕೊಂಡು ಬಂದಂತಹ ಆ ಕೆಟ್ಟ ಕೆಲಸಗಳ, ವಿಚಿದ್ರಕಾರಿ ಕೆಲಸಗಳ, ಸಮಾಜವನ್ನು ಒಡೆಯುವ ಸಮಾಜಘಾತುಕ ಕೆಲಸಗಳ ಆ ಟ್ರ್ಯಾಕ್ ರೆಕಾರ್ಡ್ ಅನ್ನೋದೊಂದು ಇರ್ತದಲ್ಲ, ಅದು ಜೀವಂತವಾಗಿರ್ತದೆ. ಮತ್ತು ಸಿಗೋಣ, ಒಳ್ಳೆಯದಾಗಲಿ. ನೀವು ಏನು ಬೇಕಾದರೆ ಹೇಳ್ತಾ ಹೋಗಿ. ಈ ದೇಶ ಕಂಡಂತಹ ಶ್ರೇಷ್ಠ ನಾಯಕರ ಸಾಲಿನಲ್ಲಿ ಸ್ಟಾಲಿನ್, ದೀದಿ, ಮಮತಾ, ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್ ನಿಲ್ತಾರೆ. ಹಾಗೆ ಅವರು ಮುಖ್ಯಮಂತ್ರಿ ಗಾದಿಯಿಂದ ಮಾತ್ರ ಇಳಿದಿರೋದು, ರಾಜಕಾರಣದಿಂದ ದೂರ ಸರಿದಿಲ್ಲ. ಕೊನೆ ಉಸಿರು ಇರೋವರೆಗೂ ರಾಜಕಾರಣದಲ್ಲಿರ್ತಾರೆ. ಕೊನೆ ಉಸಿರು ಇರೋವರೆಗೂ ನಿಮ್ಮಂತಹ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಂಥವರ ಜೊತೆ ನಾವು ನಮ್ಮಂಥವರು ದಿಟ್ಟವಾಗಿ ನಿಲ್ತೀವಿ. ಫ್ಯಾಸಿಸಮ್, ಕೋಮುವಾದ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೀವಿ. ನಮಸ್ಕಾರ.